ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷಿಗಳು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೆ ಎಲ್ಲ ರಾಶಿಗಳ ಇವತ್ತಿನ ಫಲ ಹಾಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತಂದರೆ ವಾಮಾಚಾರ ದಕ್ಷಿಣಾಚಾರ ಅನ್ನುವಂಥ ಮಾತುಗಳನ್ನು ಕೇಳಿರ್ತೀವಿ. ಹಾಗಾದರೆ ಇದು ಏನು ವಾಮಾಚಾರ ದಕ್ಷಿಣಾಚಾರ ಅಂತಂದರೆ ಏನು, ಹಾಗೆ ಇನ್ನೊಂದು ಕಡೆ ಸಾಂಪ್ರದಾಯಿಕ ಆಚರಣೆಗಳು ಹಾಗೆ ಶಕ್ತಿ ದೇವತೆಗಳ ಉಪಾಸನೆ, ಇದೆಲ್ಲದರ ಮಧ್ಯೆ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಗುರುಗಳೇ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ಬೋದಾ? ಖಂಡಿತ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಂ. ಸಮಸ್ತ ವೀಕ್ಷಕರಿಗೂ ಹಾಗೆ ವಿಶೇಷವಾಗಿ ನನ್ನ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವಂಥ ಎಲ್ಲ ಸೇವಾ ನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಸಾರಥಿ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ವಿಶೇಷವಾಗಿ ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂತೇಳಿ ಜಗತ್ತಿನ ಸೃಷ್ಟಿಯ ಸ್ಥಿತಿಕರ್ತನೆಯಾಗಿರ್ತಕ್ಕಂಥ ಜಗದಂಬೆಯಾದಂತಹ ಎಲ್ಲ ತಾಯಂದಿರಿಗೂ ಇವತ್ತಿನ ದಿವಸ ವಿಶೇಷವಾಗಿ ತಾಯಂದಿರ ಶುಭ ಸಂದರ್ಭ. ತಾಯಂದಿರ ವಿಶೇಷವಾಗಿರ್ತಕ್ಕಂಥ ಸುದಿನದಲ್ಲಿ ಅಷ್ಟಮಿಯುಕ್ತವಾಗಿ ಭಾನುವಾರ ಬಂದಿರತಕ್ಕಂಥದ್ದು. ಇನ್ನು ಧನಿಷ್ಠಾ ನಕ್ಷತ್ರ, ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತುವಿನ ವೈಶಾಖ ಮಾಸ, ಎಲ್ಲ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಶಕ್ತಿಪ್ರದವಾದಂಥ ದಿನಗಳಲ್ಲಿ ಭಾನುವಾರ ಧನಿಷ್ಠಾ ನಕ್ಷತ್ರ, ಭಾನುವಾರ ಅಷ್ಟಮಿ ಬಂದಾಗ ನಾವು ಸಹಜವಾಗಿ ಅಷ್ಟಮಿ ಅಂದರೆ ವಿಶೇಷವಾಗಿ ಕಾಲಭೈರವನ ಆರಾಧನೆಯನ್ನು ಮಾಡ್ತೀವಿ. ಯಾವ ಕಾರಣ ನಿಮಿತ್ತವಾಗಿ ಅಂದರೆ ಬಹಳ ಮುಖ್ಯವಾಗಿ ಕಾಲಭೈರವನಿಗೆ ಒಂದು ಸ್ತೋತ್ರನೇ ಇದೆ. ಏನಪ್ಪ ಹೇಳುತ್ತಂದರೆ ಅಷ್ಟಮ್ಯಾಂ ಭಾನುವಾರೇ ಚ ಕಾಲಭೈರವ ಪೂಜೆಯೇತ್ ಅಪಮೃತ್ಯು ವಿನಾಶ ಸ್ಯಾತ್ ಶತ್ರುನಾಶೋ ನ ಸಂಶಯ ಅಂತೇಳಿ. ಅಂದರೆ ಈ ಒಂದು ಅಷ್ಟಮಿಯುಕ್ತವಾಗಿ ಬಂದಿರತಕ್ಕಂಥ ಭಾನುವಾರದ ದಿವಸ ಆತ್ಮ ಮನೋಬಲಕಾರಕನಾಗಿರ್ತಕ್ಕಂಥ ಸೂರ್ಯನ ಉಪಾಸನೆಯ ಸುದಿನ ವಿಶೇಷವಾಗಿ ಕಾಲಭೈರವನ ಆರಾಧನೆ ಮಾಡತಕ್ಕಂಥ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಒಂದು ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹೆ ತನ್ನೋ ಕಾಲಭೈರವ ಪ್ರಚೋದಯಾತ್ ಅಂತೇಳಿ ಕಾಲಭೈರವನ ಒಂದು ಗಾಯತ್ರಿ ಮಂತ್ರ. ಎರಡನೇದೇನಪ್ಪ ಅಂದರೆ ಓಂ ಭಂ ಭಟುಕ ಭೈರವಾಯ ಆಪದುದ್ಧರಣಾಯ ಕುರು ಕುರು ಭಟುಕ ಭೈರವಾಯ ಹ್ರೀಂ ಓಂ ನಮಃ. ಈ ಒಂದು ಮಂತ್ರನ ಉಚ್ಚಾರ ಮಾಡ್ತಕ್ಕಂಥದ್ದು, ಅಥವಾ ಓಂ ಕಾಲಭೈರವಾಯ ನಮಃ ಅಂತೇಳಿ ಮಂತ್ರ ಉಚ್ಚಾರ ಮಾಡ್ತಕ್ಕಂಥದ್ದು. ಇವತ್ತು ಸಾಯಂಕಾಲ 4:15 6 ಗಂಟೆ ತನಕ ವಿಶೇಷವಾಗಿ ರಾಹುಕಾಲ ಇರತಕ್ಕಂಥದ್ದು. ಈ ರಾಹುವಿನ ಸಂಬಂಧಿತವಾದಂಥ ದೋಷಗಳಿದ್ದಾಗ ಆತ್ಮಬಲ ಕುಗ್ಗುತ್ತೆ. ಅಂದರೆ ಏನೋ ಮನಸ್ಸಿನಲ್ಲಿ ದುಗುಡತೆ ಭಾವನೆ, ಏನೋ ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದು, ದುಗುಡತೆ, ಏನಾದರೂ ನಿರ್ಧಾರಗಳನ್ನು ಮಾಡಲಿಕ್ಕೆ ನಮಗೇನಾದರೂ ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳಿದ್ದಂಥವರು ವಿಶೇಷವಾಗಿ ನಿಮಗೆ ಸಮೀಪದಲ್ಲಿ ಏನಾದರೂ ಕಾಲಭೈರವನ ಸನ್ನಿಧಾನ ಇದ್ದರೆ ಸನ್ನಿಧಾನಕ್ಕೆ ಹೋಗಿ, ಇಲ್ಲಾಂದರೆ ಮನೆಯಲ್ಲೇ ಎಳ್ಳೆಣ್ಣೆಯ ಶುದ್ಧವಾಗಿರತಕ್ಕಂಥ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಟ್ಟು ಎಳ್ಳಿನ ಮೇಲೆ ನಿಮಗೆ ಸಾಧ್ಯವಿದ್ದರೆ ಒಂದು ಭೈರವನ ಫೋಟೋವನ್ನು ತಗೊಂಡು ಬಂದು, ಸಣ್ಣದಾಗಿರ್ತಕ್ಕಂಥ ಫೋಟೋ, ಕ್ಯಾಲೆಂಡರ್ ಒಂದು ಅಷ್ಟಿರ್ತಕ್ಕಂಥದ್ದು, ಎಳ್ಳಿನ ಮೇಲೆ ಇಟ್ಟು ಆ ಒಂದು ವಿಶೇಷವಾಗಿ ಕಾಲಭೈರವನ ಪ್ರಾರ್ಥನೆ ಮಾಡಿ ನಾಳೆ ಬೆಳಗ್ಗೆ ಸೋಮವಾರ ಎಲ್ಲಾದರೂ ಈಶ್ವರನ ಸನ್ನಿಧಾನದಲ್ಲಿ ಆ ಎಳ್ಳು ಫೋಟೋ ಮತ್ತು ನಿಮಗೆ ಶಕ್ತ್ಯಾನುಸಾರದಲ್ಲಿರ್ತಕ್ಕಂಥ ಒಂದು ದಕ್ಷಿಣೆ ಫಲದಕ್ಷಿಣಾದಿಗಳನ್ನು ಕೊಟ್ಟು ಬ್ರಾಹ್ಮಣರಿಗೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಖಂಡಿತ ಮನೋಬಲ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಕಾಲಭೈರವನ ಅನುಗ್ರಹ ಶುಭವಾಗ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಇವತ್ತಿನ ದಿವಸ ಸ್ಮರಣೆ ಮಾಡ್ತಕ್ಕಂಥದ್ದು ಕೂಡ ಇನ್ನಷ್ಟು ಶುಭತರವನ್ನು ತರ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಶುಭವಾಗಲಿ. ಹಾಗೆ ಗುರುಗಳೇ, ಇಂದಿನ ರಾಶಿಗಳ ಫಲಗಳನ್ನು ತಿಳಿಸ್ಕೊಡ್ಬೋದಾ? ಖಂಡಿತ.
ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್. ಇವತ್ತಿನ ಚಂದ್ರನ ಫಲವನ್ನು ನೋಡಿದಾಗ ಮಕರ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇರತಕ್ಕಂಥದ್ದು, ಧನಿಷ್ಠಾ ನಕ್ಷತ್ರ. ವಿಶೇಷವಾಗಿ ಎಲ್ಲ ಗ್ರಹಗಳ ಸ್ಥಿತಿಮಾನಕ್ಕೆ ಅನುಸಾರವಾಗಿ ನಾವು ಫಲಗಳನ್ನು ನಿರೂಪಣೆ ಮಾಡತಕ್ಕಂಥ ಒಂದು ಸುಸಂದರ್ಭ. ಮೇಷರಾಶಿಯನ್ನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಗ್ರಹಗಳ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ವಿಶೇಷವಾಗಿ ನಾವು ಮದರ್ಸ್ ಡೇ ಅಂತ ಕರಿತೀವಿ. ಆದರೆ ಏನಪ್ಪ ಅಂದರೆ ನಮ್ಮ ತಾಯಂದ್ರಿಗೆ, ಯಾಕೆಂದರೆ ಸೃಷ್ಟಿಯ ಉಗಮನೆ ಆಕೆ ಆಗಿರೋದ್ರಿಂದ ಆಕೆ ಅನುನಿತ್ಯವೂ ಕೂಡ ಆಕೆಯ ಸ್ಮರಣೆ ಇಲ್ಲದೆ ನಮ್ಮ ಬದುಕೇ ಇಲ್ಲ. ಜಗತ್ತಿಗೆ ಅವಳೇ ಕರ್ಕೊಂಡು ಬಂದಿರತಕ್ಕಂಥವಳು. ಹಾಗಾಗಿ ತಾಯಂದಿರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ತಾಯಂದಿರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ, ವಿಶೇಷವಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮ್ಮೊಟ್ಟಿಗೆ ಇರತಕ್ಕಂಥವ್ರೊಟ್ಟಿಗೆ ಏನಾದರೂ ಕೂಡ ಒಡನಾಟದಲ್ಲಿದ್ದಂಥವ್ರೊಟ್ಟಿಗೆ ಏನಾದರೂ ಕೂಡ ಸಣ್ಣ ಪುಟ್ಟದಾದಂತಹ ಕಲಹಗಳು ಬರ್ತಕ್ಕಂಥದ್ದು. ಸ್ವಲ್ಪ ಬಂಧುಗಳು ಕೂಡ ಇವತ್ತಿನ ದಿವಸ ವೈರತ್ವವನ್ನು ಕಾಡ್ತಕ್ಕಂಥವ್ರಾಗಿರ್ತಾರೆ. ಸ್ವಲ್ಪ ಎಲ್ಲಾದರೂ ಮೃಷ್ಟಾನ್ನ ಭೋಜನಕ್ಕೆ ಅಂದರೆ ಫ್ರೆಂಡ್ಸ್ ಮನೆಗೆ ಈ ರೀತಿಯಾಗಿ ಹೋಗುವಂತಹ ಸುಸಂದರ್ಭ ಇರತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕಾಲಭೈರವನ ಪ್ರಾರ್ಥನೆ, ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಇನ್ನಷ್ಟು ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಭಾಗ್ಯಾಭ್ಯುದಯ ಆಗ್ತಕ್ಕಂಥದ್ದು. ವಿಶೇಷವಾಗಿ ಶುಕ್ರನು ನಿಮ್ಮ ರಾಶಿಯಲ್ಲಿ ಸ್ಥಿತನ ಇರತಕ್ಕಂಥದ್ದು. ವಾಹನ ಸೌಖ್ಯ ಮತ್ತು ಬಂಧುಗಳಿಂದ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಂತಾನಕ್ಕೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಕಾಲಭೈರವನ ಪ್ರಾರ್ಥನೆ, ಕಾಲಭೈರವಾಷ್ಟಕ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ವೃಷಭ ರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಏನಾದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲಾದರೂ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ವಾಹನಾದಿಗಳಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ವಸ್ತ್ರ ಮತ್ತು ಆಭರಣಾದಿಗಳನ್ನು ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ, ಕಾಲಭೈರವ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಸೂರ್ಯನಾರಾಯಣನ ಪ್ರಾರ್ಥನೆ ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಮಾನಸಿಕವಾಗಿರ್ತಕ್ಕಂಥ ಕಲಹಗಳಿಂದ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಏನೋ ವಿಚಾರಾದಿಗಳಲ್ಲಿ ಸ್ವಲ್ಪ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರೊಟ್ಟಿಗೆ ಏನಾದರೂ ಕೂಡ ಕಲಹಗಳಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ವಿವಾದಗಳಿಂದ ದೂರ ಇರಿ. ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಮೌನವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ಸಿದ್ಧಿಸಿಕೊಳ್ಳುವಂತಹ ಸುಯೋಗಿರ್ತಕ್ಕಂಥದ್ದು. ಕಾರ್ಯಾದಿಗಳಲ್ಲೂ ಕೂಡ ಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಒಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಮಂಗಳ ಅಂಥೇಳಿ. ಮಂಗಳ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ಯಾರ ಬಗ್ಗೆ ಕೇಳಬೇಕಾಗಿತ್ತು? 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮ ಪ್ರಾರ್ಥನೆ? ಮೇನ್ ಮನೆ ಕಟ್ಟೋಣ ಅನ್ಕೊಂಡಿದ್ವಿ ಗುರುಜಿ, ಆಗುತ್ತಾ ಗುರುಜಿ? ಖಂಡಿತ. ಸ್ವಲ್ಪ ಅಂದರೆ ಒಂದು ನವಂಬರ್ ತನಕ ನಿಮಗೆ, ಸೆಪ್ಟೆಂಬರ್ ನಂತರದಲ್ಲಿ ಏನಾದರೂ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ತೋರಿಸ್ತಾ ಇದ್ದೀವಿ. ತಕ್ಷಣಕ್ಕೆ ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು ಇದೆ. ಆದರೂ ಚಿಂತೆ ಮಾಡೋ ಅಗತ್ಯ. ಯಾಕೆಂದರೆ ಮೇ ನಂತರದಲ್ಲಿ ಗುರುವಿನ ಬಲ ಬರುತ್ತೆ. ಗುರುಬಲ ಬಂದಾಗ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಕುಲದೇವ್ರಿಗೊಂದೊಮ್ಮೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ಧನವ್ಯಯವಾಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರು ಸಮಾಗಮನ ಆಗ್ತಕ್ಕಂಥದ್ದು. ಉನ್ನತ ವ್ಯಾಸಂಗಕ್ಕೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದು. ರಾಜಸನ್ಮಾರ್ಗರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಕೀರ್ತಿ ಲಾಭಾದಿಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಸಿಂಹರಾಶಿಯವರು ಅನನ್ಯವಾಗಿ ಗಣಪತಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಹಳೆಯ ಸ್ನೇಹಿತರು ಅಂದರೆ ಬಾಲ್ಯದ ಸ್ನೇಹಿತರ ಸಮಾಗಮನ ಆಗ್ತಕ್ಕಂಥದ್ದು. ಸಜ್ಜನರೊಟ್ಟಿಗೆ ಇವತ್ತಿನ ದಿವಸ ಕಾಲವೇಯಿಸ್ತಕ್ಕಂಥದ್ದು. ರಾಜರ ದರ್ಶನ ಆಗ್ತಕ್ಕಂಥದ್ದು. ವಿಶೇಷವಾಗಿ ಯಾವುದೋ ಇಷ್ಟು ದಿನಗಳಿಂದ ಪತಿ ಪತ್ನಿಯರ ಮಧ್ಯದಲ್ಲಿ ಏನೋ ಸಣ್ಣ ಪುಟ್ಟದಾದಂಥ ವೈಮನಸ್ಸುಗಳು ಬಿರುಕುಗಳಾಗಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ನೀವೇನೋ, ಯಾಕೆಂದರೆ ಕ್ಷಮೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ. ಒಂದು ಕ್ಷಮೆಯಿಂದ ನಿಮ್ಮ ಬದುಕು ಅಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಪ್ರಯತ್ನ ಪಡಿ.
ಕನ್ಯಾ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ ಮೇಧಾ ದಕ್ಷಿಣಾಮೂರ್ತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸ್ವಲ್ಪ ಅಗ್ನಿಭೀತಿಗಳಿದೆ, ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ವಿಫಲತೆ ಕಾಣ್ತಾ ಇದೆ. ದಾಯಾದಿಗಳಿಂದಲೂ ಕೂಡ ಸ್ವಲ್ಪ ಮನಸ್ತಾಪಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಇಷ್ಟ ಮಿತ್ರರೊಟ್ಟಿಗೆ ಸಮಾಗಮನವನ್ನು ಮಾಡ್ತಕ್ಕಂಥದ್ದು, ಅವರೊಟ್ಟಿಗೆ ನಿಮ್ಮ ಒಂದು ವಿಷಯಾಧಾರಿತವಾಗಿರ್ತಕ್ಕಂಥ ವಿಚಾರಾದಿಗಳನ್ನು ಸಮಾಲೋಚಿಸುವಾಗ ಸ್ವಲ್ಪ ಸಮಾಧಾನ ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದುರ್ಗೆಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಅಥವಾ ಕಾಲಭೈರವನ ಪ್ರಾರ್ಥನೆ ಇನ್ನಷ್ಟು ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ತೇಜೋವಧೆ ಆಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮೊಟ್ಟಿಗೆ ನಿನ್ನೆ ತನಕ ನಿಮ್ಮೊಟ್ಟಿಗೆ ಇರ್ತಕ್ಕಂಥವ್ರು ಇವತ್ತು ಬೆಳಗ್ಗೆ ನಿಮ್ಮೊಟ್ಟಿಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ. ಅಂಥವರಿಂದ ದೂರ ಇರಿ. ಸ್ವಲ್ಪ ಸಂಪತ್ತಿನಲ್ಲಿ ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮದರ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಬಂಧುಗಳಿಂದ ಸನ್ಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿ ಆಂಜನೇಯನ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯನ್ನು ಇವತ್ತಿನ ದಿವಸ ವಿಶೇಷವಾಗಿ ನೋಡಿದಾಗ, ಇವತ್ತಿನ ಫಲವನ್ನು ನೋಡಿದಾಗ ಗುರುಗಳ ದರ್ಶನ ಆಗ್ತಕ್ಕಂಥದ್ದಾಗಿರುತ್ತೆ. ಸಜ್ಜನರ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ದಾನ ಧರ್ಮಾದಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ವ್ಯಾಪಾರ ಅಭಿವೃದ್ಧಿ ಕೂಡ ಕಾಣ್ತಕ್ಕಂಥವ್ರಾಗಿರ್ತೀರ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದು, ದೂರದ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಹೀಗೆ ವಿನಾಕಾರಣವಾಗಿರ್ತಕ್ಕಂಥ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ವಿನಾಕಾರಣ ಏನಾದರೂ ಸಣ್ಣ ಪುಟ್ಟದಾದ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಎಚ್ಚರವಹಿಸಿ ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ, ಸಾಂಬಶಿವನ ಅಥವಾ ಕಾಲಭೈರವನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಅಣ್ಣ ತಮ್ಮಂದರ ಮಧ್ಯದಲ್ಲಿ ಏನಾದರೂ ಕೂಡ ವೈಮನಸ್ಸುಗಳು ಬರ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಒಂದು ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಣಕಾಸಿನ ಚೋರ ಬಾಧೆ ಅಂತಕ್ಕಂಥದ್ದು, ಸ್ವಲ್ಪ ಹಣ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ದಾಯಾದಿಗಳೊಟ್ಟಿಗೆ ಇವತ್ತಿನ ದಿವಸ ಸಮಾಲೋಚಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ತಾಯಿಯ ಆರೋಗ್ಯದ ಕಡೆ ಗಮನವಹಿಸಿ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಪ್ರಯಾಣಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳೊಟ್ಟಿಗೆ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಅಥವಾ ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದು, ಅವರೊಟ್ಟಿಗೆ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಜರಾಜೇಶ್ವರಿ ಅಥವಾ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಭಾರತಿ ಅಂತ ಹೇಳಿ. ಭಾರತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಬೆಂಗಳೂರಿಂದ. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಗುರುಗಳೇ, ಕರೆ ಕಟ್ಟಾಗಿದೆ. ನಾವು ಆಗಲೇ ಮಾತನಾಡಿದಾಗೆ ವಾಮಾಚಾರ ದಕ್ಷಿಣಾಚಾರ ಅನ್ನುವಂಥ ಮಾತುಗಳನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಒಬ್ಬರ ಮೇಲೆ ವಾಮಾಚಾರ ಪ್ರಯೋಗ ಆಗಿದೆ, ಅದರಿಂದ ಒಂದು ಮನೆಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದರೆ ವಾಮಾಚಾರ ದಕ್ಷಿಣಾಚಾರ ಅಂತಂದರೆ ಏನು ಗುರುಗಳೇ? ವಾಮ ಅಂದರೆ ಎಡ ಅಂತಕ್ಕಂಥದ್ದು, ದಕ್ಷಿಣ ಅಂದರೆ ಬಲ ಅಂತ. ದಕ್ಷಿಣಾಚಾರ ಸಾತ್ವಿಕವಾದಂಥ ಪೂಜಾ ಅನುಷ್ಠಾನಾದಿಗಳಿಗೆ ದಕ್ಷಿಣಾಚಾರ ಅಂತೇಳಿ. ಇದು ವಾಮಾಚಾರ ಅಂತಕ್ಕಂಥದ್ದು ತಂತ್ರ ಪ್ರಯೋಗ ಅಂತಕ್ಕಂಥದ್ದು, ಸಾಮವೇದದಲ್ಲಿ ಇರ್ತಕ್ಕಂಥದ್ದು, ವಿಶೇಷವಾಗಿ ಇದು ಅಥರ್ವಣ ವೇದದಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಏನು ಅಂದರೆ, ವಾಮಾಚಾರ ಅಂದರೆ ಸ್ವಲ್ಪ ನಾವು ಸಾತ್ವಿಕ ಪೂಜೆಗಳನ್ನು ಹೊರತುಪಡಿಸಿ ತಾಮಸಿಕವಾಗಿ ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ಅಂದರೆ ಮುಖ್ಯವಾಗಿ ಚಿನ್ನಮಸ್ತ, ಬಗಳಾಮುಖಿ ಮತ್ತು ಧೂಮಾವತಿ, ಭೈರವಿ, ಈ ಒಂದು ವಿಶೇಷವಾಗಿ ಶಕ್ತಿ ಪ್ರಧಾನವಾಗಿರ್ತಕ್ಕಂಥ ದೇವತೆಗಳನ್ನು ಭೈರವಿ ತಂತ್ರ ಅಂತಕ್ಕಂಥದ್ದು ಕೂಡ ತಂತ್ರಸಾರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ನಮ್ಮ 8ನೇ ಶತಮಾನದಲ್ಲಿ ಶಂಕರ ಭಾಗವತರು ವಿಶೇಷವಾಗಿ ಪ್ರಪಂಚಸಾರ ತಂತ್ರ ಅಂತಕ್ಕಂಥ ಗ್ರಂಥವನ್ನು ಅವರು ರಚನೆ ಮಾಡಿದರು. ಅದರಲ್ಲಿ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದರೆ 11ನೇ ಶತಮಾನದಲ್ಲಿ ಶಾರದಾ ತಿಲಕ ಅಂತೇಳಿ ಲಕ್ಷ್ಮಣ ದೇಶಿಕರು ಬರೆದಿರ್ತಕ್ಕಂಥದ್ದು. ಇದರಲ್ಲೂ ಕೂಡ ಶಾರದಾ ತಿಲಕದಲ್ಲಿ ವಿಶೇಷವಾಗಿ ಈ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಅದು ಕೆಲಸ ಮಾಡುತ್ತೆ, ಅದರಿಂದ ಹೇಗೆ ನಾವು ಮುಕ್ತಿಯನ್ನು ಕಾಣಬಹುದು, ಇದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಅದರೊಟ್ಟಿಗೆ ಎಲ್ಲ ವಿಚಾರಾದಿಗಳನ್ನು ಕೂಡ ಒಂದು ತಿಳಿಸಿರ್ತಕ್ಕಂಥ ಗ್ರಂಥ. ಅದು ಸರ್ವಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾನ್ಯ ಮಾಡಿರ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ 16ನೇ ಶತಮಾನದಲ್ಲಿ ಕೃಷ್ಣಾನಂದ ಅಂತಕ್ಕಂಥವ್ರು ಬಂಗಾಳಿ ಅವರು ತಂತ್ರಸಾರ ಅಂತಕ್ಕಂಥ ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ. ಇನ್ನು
ಮಹಾತಂತ್ರ ಸಾರ ಅಂತೇಳಿ ವಾಸುದೇವ ದ್ವಿಜಿ ಅಂತಕ್ಕಂಥವ್ರು 16ನೇ ಶತಮಾನದಲ್ಲಿ ಇವರು ಕೂಡ ಬರೆದಿರ್ತಕ್ಕ ಸಾಕಷ್ಟು, ಯಾಕೆಂದರೆ ಮಂತ್ರಮಹೋದಧಿ ಅಂತಕ್ಕಂಥದ್ದು ನಮ್ಮ ವಿಶೇಷವಾಗಿ 16ನೇ ಶತಮಾನದಲ್ಲಿ ಮಹಿಷಾಸುರ ಅಂತಕ್ಕಂಥವರು ಒಂದು ರಚನೆ ಮಾಡಿರ್ತಕ್ಕಂಥದ್ದು, ಮಂತ್ರಮಹಾದರ್ಶನ ಅಂತಕ್ಕಂಥದ್ದು ಮಾಧವಾಚಾರ್ಯರು ಇದೆ. ಸಾಕಷ್ಟು ದರ್ಶನಗಳು ನಮ್ಮ ಮುಂದೆ ಇರತಕ್ಕಂಥದ್ದು. ಇದರಲ್ಲಿ ಏನಾಗಿದೆ, ಇತ್ತೀಚೆಗೆ ಅವರವರ ಲಯಪ್ರದಕ್ಕೆ ಅನುಸಾರವಾಗಿ ಈ ಪುಸ್ತಕಗಳನ್ನು ಕದ್ದು ಬೇರೆ ಬೇರೆ ರೀತಿಯಲ್ಲಿ ಬರೆದಿರತಕ್ಕಂಥದ್ದು ಕೂಡ ಇದೆ. ಈ ವಾಮಾಚಾರ ಅಂತಕ್ಕಂಥದ್ದು ವಿಶೇಷವಾಗಿ ಏನಪ್ಪ ಅಂದರೆ ಪಂಚಮಕಾರಗಳಲ್ಲಿ ಈ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಮದ್ಯ, ಮಾಂಸ, ಮೈಥುನ, ಮೀನು ಮತ್ತು ವಿಶೇಷವಾಗಿ ಮುದ್ರೆಗಳಿಂದ ಈ ತಂತ್ರಸಾರವನ್ನು ಮಾಡ್ತಕ್ಕಂಥದ್ದು, ಇನ್ಸ್ಟೆಂಟ್ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ದಕ್ಷಿಣಾಚಾರದಲ್ಲಿ ಸಾತ್ವಿಕವಾಗಿರ್ತಕ್ಕಂಥದ್ದು, ಇದು ಗುರುಪರಂಪರೆ ಬಂದಿರತಕ್ಕಂಥದ್ದು. ಈಗ ಮುಖ್ಯವಾಗಿ ನಮ್ಮ ಶಂಕರ ಭಾಗವತರಿಂದ ಆದಿಯಾಗಿ ಪರಂಪರೆಗಳಿರ್ತಕ್ಕಂಥದ್ದು, ಈ ಗುರು ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ಸಾತ್ವಿಕ ಪೂಜೆಗಳಿದ್ದರೂ ಕೂಡ ಈ ವಾಮ ಮಾರ್ಗದಲ್ಲಿ ವಿಶೇಷವಾಗಿ ನಾವು ಬಲಿಪ್ರದಾನವನ್ನು ಮಾಡಿ ಮದ್ಯವನ್ನು ಅಂದರೆ ಮದ್ಯವನ್ನು ಕೊಟ್ಟು ಮತ್ತು ಮೀನನ್ನು ಆಹಾರವಾಗಿ ಕೊಟ್ಟು, ಇದು ಆ ಹೋಮಕ್ಕೂ ಕೂಡ ಅವನಕ್ಕೂ ಕೂಡ ಮೀನನ್ನೇ ನಾವು ಹಾಕುವಂಥ ಒಂದು ಪದ್ಧತಿಯನ್ನು ಕೂಡ ನೋಡ್ತೀವಿ. ನಾವಿಲ್ಲಿ ಭತ್ತದರಳು ಇದೆಲ್ಲ ಸಾತ್ವಿಕವಾಗಿ ದ್ರವ್ಯಗಳನ್ನು ಹೋಮಕ್ಕೆ ಹಾಕಿದಾಗ ಅಲ್ಲಿ ಕೇವಲ ನಾನ್ ವೆಜ್ಜನ್ನು ಮಾತ್ರ, ಅದರಲ್ಲೂ ಕೂಡ ಏನಪ್ಪ ಅಂದರೆ ಬಲಿಪ್ರಧಾನವಾಗಿರ್ತಕ್ಕಂಥದ್ದೇ. ಇಲ್ಲಿ ನಾವು ಏನನ್ನು ಯೂಸ್ ಮಾಡ್ತೀವಿ ಸಾತ್ವಿಕ ಪೂಜೆಯಲ್ಲಿ ಅದು ತದ್ವಿರುದ್ಧವಾಗಿರ್ತಕ್ಕಂಥದ್ದು ವಾಮಾಚಾರ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ನಾವು ಆಗಿದ್ದಾಗ ಮಿಶ್ರಾಚಾರ ಅಂತಕ್ಕಂಥದ್ದು ಇರುತ್ತೆ. ಕೌಲಾಚಾರ, ಮಿಶ್ರಾಚಾರ, ಅಘೋರಾಚಾರ ಅಂತಕ್ಕಂಥದ್ದು ಇವು ವಿಶೇಷ ಸಂದರ್ಭಗಳಲ್ಲಿ, ಇದು ಕೆಲವು ಸಂದರ್ಭಗಳಲ್ಲಿ ಮೋಹನ, ಉಚ್ಚಾಟನ, ಸ್ತಂಭನ, ಆಕರ್ಷಣ, ವಿದ್ವೇಷಣ, ಮಾರಣ ಅಂತಕ್ಕಂಥ ಪ್ರಯೋಗಾದಿಗಳನ್ನು ಗುರುಮುಖೇನ ಸ್ವಲ್ಪ ಅಘೋರ ಪಂಥತಿಯಲ್ಲಿ ಇದನ್ನು ಕಲ್ತಿರ್ತಕ್ಕಂಥವ್ರು ಇರ್ತಾರೆ. ಈಗ ನಮ್ಮ ಭಾರತ ದೇಶದಲ್ಲೂ ಕೂಡ ನಮ್ಗೆ ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕ ಅಂದರೆ ಕೊಳ್ಳೆಗಾಲ ಅಂತಕ್ಕಂಥದ್ದು, ಎರಡನೇದಾಗಿ ಕೇರಳ, ನೆರೆ ರಾಜ್ಯದಂದು ಕೇರಳ ಅಂತೀವಿ. ಇದನ್ನು ಹೊರತುಪಡಿಸಿ ನಾವು ಪೂರ್ವ ರಾಜ್ಯಗಳನ್ನು ನೋಡಿದಾಗ ಅಥವಾ ಉತ್ತರ ರಾಜ್ಯಗಳನ್ನು ನೋಡಿದಾಗ ಬಿಹಾರಲ್ಲಿದೆ, ಛತ್ತೀಸ್ಗಢಲ್ಲಿದೆ, ಮತ್ತು ವಿಶೇಷವಾಗಿ ನಮ್ಮ ಮಧ್ಯಪ್ರದೇಶದಲ್ಲೂ ಕೂಡ ಕೆಲವೊಂದು ಪ್ರಾಂತ್ಯಗಳಲ್ಲಿದೆ. ಅದನ್ನು ಹೊರತುಪಡಿಸಿ ನಾವು ಕಾಮಾಖ್ಯ ಅಸ್ಸಾಮಲ್ಲಿ ವಿಶೇಷವಾಗಿ ಮಯಾಂಗ್ ಅಂತಕ್ಕಂಥದ್ದು, ಇಲ್ಲೆಲ್ಲ ಕೂಡ ಮನೆಗೊಬ್ಬ ಅಸ್ಸಾಮಲ್ಲಿ ಮನೆಗೊಬ್ಬ ಮಾಂತ್ರಿಕನಿರ್ತಾನೆ. ಅಷ್ಟು ಅದ್ಭುತವಾಗಿ ಇದಕ್ಕೆ, ಯಾಕೆಂದರೆ ಅಲ್ಲಿ ಅಸ್ಸಾಮಲ್ಲಿರ್ತಕ್ಕಂಥ ವಿಶೇಷವಾಗಿ ಈ ಒಂದು ತಂತ್ರಸಾರದಲ್ಲಿ ಶಾಬರಿ ಮಂತ್ರಗಳಿಂದ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಅಲ್ಲಿ ಮಯಾಂಗಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಮಾಂತ್ರಿಕ ಇರ್ತಾನೆ. ಆದರೆ ಅವರು ಸಹಜವಾಗಿ ಅವರು ಕೃಷಿ ಕೆಲಸವನ್ನು ಮಾಡ್ತಿರ್ತಾರೆ, ಆದರೆ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥದ್ದು. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಇದನ್ನು ಏನಂದರೆ ಮೌಢ್ಯಗಳ ಕೆಳಗಡೆ ತಂದು ಇದನ್ನು ನಿಷೇಧಿಸಲಾಗಿದೆ. ಆದರೂ ಕೂಡ ತಂತ್ರ ಮತ್ತು ಯಂತ್ರ ಮಂತ್ರಾದಿಗಳಿಂದ ನಮಗೆ ಯಾವುದು ಕೆಲಸ ಇನ್ಸ್ಟೆಂಟ್ ಆಗ್ತಾ ಇಲ್ಲ. ದೇವತೆಗಳನ್ನು ಕೂಡ ಉಪಾಸನಾ ವಿಧಾನದಲ್ಲಿ ದೇವತೆಗಳನ್ನು ಕೂಡ ನಿಗ್ರಹಿಸಿ ನಾವು ಏನು ಈಗ ಕೆಲವರ ಮೇಲೆ ಸ್ತಂಭನ ಮಾಡಿರ್ತಾರೆ. ಈಗ ರಾಜಕೀಯ ಈಗೆಲ್ಲ, ಯಾಕೆಂದರೆ ಪ್ರಬುದ್ಧಮಾನದಲ್ಲಿರ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳು, ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳು ಕೆಲವು ಗಮನವನ್ನು ಹರಿಸಿದಾಗ ನಾವು ಅದನ್ನು ಮಾಧ್ಯಮದ ಮುಂದೆ ತಿಳಿಸ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭ. ಹಾಗಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಂಡಿರ್ತಕ್ಕಂಥದ್ದು ಅವರು ಮೇಲ್ನೋಟ್ಲಕ್ಕೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಒಳಗಡೆ ಅವ್ರಿಗೆ ಇದರಿಂದ ಫಲ ಸಿಕ್ಕಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನನಗೂ ಗೊತ್ತಿದೆ. ನಾನು ಇದರಲ್ಲಿ ಭಾಗಿಯಾಗಿ ಮಾಡಿಸಿರ್ತಕ್ಕಂಥ ಒಂದು ಇದು ಕೂಡ ಕಂಡಿದೆ. ಹಾಗಾಗಿ ಏನಾಗುತ್ತೆ, ಕೆಲವು ನಾವು ಸಂದರ್ಭಗಳಲ್ಲಿ, ಯಾಕಂದರೆ ಅವರ ಅನುಕೂಲಕ್ಕೆ ತಕ್ಕನಾಗಿ ಧರ್ಮಪ್ರದವಾಗಿದ್ದಾಗ ಮಾತ್ರ ನಾವು ಕೂಡ ಇದಕ್ಕೆ ಮಾನ್ಯತೆ ಮಾಡ್ತೀವಿ. ಧರ್ಮ ಇಲ್ಲ ಅಂದರೆ ನಾವು ಮಾನ್ಯತೆ ಮಾಡಲ್ಲ. ಯಾಕೆಂದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತಂದರೆ 70 ಪ್ರಕಾರವಾದ ಪ್ರಯೋಗಗಳಿದೆ, 1113 ಉಪಪ್ರಯೋಗಗಳಿದ್ದಾವೆ. ಇದು ಬಹಳ ಸುದೀರ್ಘವಾಗಿರ್ತಕ್ಕಂಥದ್ದು. ಒಂದು ಈಗ ನಾವು ಡಾಮ್ರ ವಿದ್ಯೆ ಅಂತ ನೆನ್ನೆತನ ನಾವು ಮಾತಾಡಿದ್ವಿ, ಶಿವನಿಂದನೇ ಬಂದಿರತಕ್ಕಂಥದ್ದು. ಇದು ಕೂಡ ಉಡ್ಡೀಶ ತಂತ್ರದಲ್ಲಿ ಬಂದಿರತಕ್ಕಂಥದ್ದು. ಬಹಳ ಮುಖ್ಯವಾಗಿ ರುದ್ರಯಾಮಾಳ ತಂತ್ರ ಅಂತಕ್ಕಂಥದ್ದು ಶಿವನೇ ಪಾರ್ವತಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ವಿಶೇಷವಾಗಿ ಶಾಬರಿ ಮಂತ್ರಗಳಿಗೆ ನಾವು ಬಂದಾಗ ನಾವು ಗೋರಖ್ನಾಥ್ ಅಂತೇಳಿ ಮುಖ್ಯವಾಗಿ ಅವರನ್ನು ಪ್ರಧಾನವಾಗಿ ತಗೊಳ್ತೀವಿ. ಮಚ್ಚೇಂದ್ರನಾಥ್, ಗೋರಖ್ನಾಥ್ ಅಂತೇಳಿ ಅವರಿಂದ ಕೂಡ ಶಾಬರಿ ಮಂತ್ರಗಳು. ಅದೆಲ್ಲ ಏನಪ್ಪ ಅಂದರೆ ಈಗ ಒಂದು ಮಗು ಬೆಚ್ಚ ಬಿದ್ದಿದ್ದಾಗ ಇನ್ಸ್ಟೆಂಟ್ ಮಂತ್ರ ಹಾಕಿ ನೀರು ಪ್ರೋಕ್ಷಣೆ ಮಾಡಿ ಹಾಕಿದರೆ ಅದು ರಿಲೀಫ್ ಆಗಿರ್ತಕ್ಕಂಥ ಉದಾಹರಣೆಗಳು ನಾನು ಕೂಡ ಅದನ್ನು ಮಾಡ್ತೀನಿ. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳು ಬಂದಾಗ ಆ ಶಾಬರಿ ಮಂತ್ರಗಳನ್ನು ಉಪಯೋಗ ಮಾಡಿ ಅದರಿಂದ ಉಪಕಾರವನ್ನು ಪಡ್ಕೊಂಡಿದ್ವಿ. ಹಾಗೆ ಶಾಬರಿ ಮಂತ್ರಗಳುಕ್ತವಾಗಿ ಇದರಲ್ಲಿ ಏನಪ್ಪ ಅಂದರೆ ಭಾಳ ಮುಖ್ಯವಾಗಿ ನಾನು ದಶಮಹಾವಿದ್ಯೆ ಅಂತಕ್ಕಂಥದ್ದು, ಭಾಳ ಮುಖ್ಯವಾಗಿ ದಶಮಹಾವಿದ್ಯೆಯಲ್ಲಿ ನಾವು ಶಕ್ತಿ ಆರಾಧನೆ, ಕಾಳಿ ಸಾಧನೆ ಅಂತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ ಯಾರು ಗೃಹಸ್ಥನಾಗಿರ್ತಾರೋ ಇವರು ಈ ಆರಾಧನೆಗಳನ್ನು ಮಾಡಬಾರ್ದು. ಯಾಕಂದರೆ ಅಘೋರ ಪಂಥತಿ ಇದು. ಅಘೋರ ಅಂದರೆ ಸ್ಮಶಾನದಲ್ಲಿ ಕೂತ್ಕೊಂಡು ಅದೆಲ್ಲ ಮಾಡಬೇಕಂದ್ರೆ. ಇನ್ನೊಂದೇನಪ್ಪ ಅಂದರೆ ಈ ರೀತಿಯಾಗಿ ಏನಾದರೂ ನಾವು ಕೆಡಕನ್ನು ಮಾಡಿದಾಗ ಮಾಡಿದವನು ಮಾಡಿಸಿದವನು ಕೂಡ 12 ಜನ್ಮಗಳ ಕಾಲ ನರಕವನ್ನು ಅನುಭವಿಸ್ತಾನೆ ಅಂತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇದೇನೆಂದರೆ ಒಬ್ಬರ ಮೇಲೆ ನಮಗೆ ಯಾರನ್ನು ನಾವು ಧೈರ್ಯವಾಗಿ ಮಣಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥವ್ರು ವಾಮ ಮಾರ್ಗವನ್ನು ಹಿಡಿ, ಅದಕ್ಕೆ ವಾಮ ಮಾರ್ಗ ಅಂತಕ್ಕಂಥದ್ದು ಅಷ್ಟೇ.
ಗುರುಗಳೇ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಭಾರತಿ ಅಂತ ಹೇಳಿ. ಭಾರತಿ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ಇಲ್ಲ ಬೆಂಗಳೂರಿಂದ ಮೇಡಮ್ ಅವರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ, ಆರೋಗ್ಯದ ಬಗ್ಗೆ ಕೇಳಬೇಕು. ಸರಿ, 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನನಗೆ ಏನು ಊಟನೂ ತಗೊಳಕ್ ಆಯ್ತಾ ಇಲ್ಲ ಗುರುಜಿ. ಲೂಸ್ ಮೋಷನ್ ಆಗುತ್ತೆ. ಅಮ್ಮ, ಇದು ರಕ್ತ ಸಂಬಂಧಿತವಾದ ತೊಂದರೆ. ಏನು ತೊಂದರೆ ನಿಮ್ಮದು? ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ಲೂಸ್ ಮೋಷನ್ ಗುರುಜಿ. ಇದು ನಿಮಗೆ ಆ್ಯಕ್ಚುಲಿ ಏನಪ್ಪ ಅಂದರೆ, ಇದು ಬೇರೆ ಏನಿಂದ ಸಮಸ್ಯೆ ಅಲ್ಲ, ನಿಮ್ಮ ಆ ಒಂದು ಶರೀರದಲ್ಲೇ ಹುಟ್ಟಿರ್ತಕ್ಕಂಥ ಕಾಯಿಲೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಡಾಕ್ಟರ್ ಹತ್ರ ತೋರಿಸಿದ್ರಾ? ಎಲ್ಲ ಆಯ್ತು ಗುರುಜಿ. ಏನ್ ಮಾಡಿದ್ರು ಒಂಚೂರು ಊಟ ಒಂದು ಜ್ಯೂಸ್ ಕುಡಿದ್ರು ಆಗಲ್ಲ, ಲೂಸ್ ಮೋಷನ್ ಆಗುತ್ತೆ, ಏನ್ ತಿನ್ನಕ್ಕೂ ಆಗಲ್ಲ. ಅಮ್ಮ, ನೀವು ಒಂದು ಕೆಲಸ ಮಾಡಿ, ನೀವು ನಮ್ಮ ಕಚೇರಿಯಿಂದ ಕರೆ ಬರುತ್ತೆ, ನೀವು ಮಾತನಾಡಿ, ನಾನು ಅದಕ್ಕೆ ನಿಮ್ಗೆ ಸೂಕ್ತ ಪರಿಹಾರ ಕೊಡ್ತೀನಿ. ಇಲ್ಲಿ ಇದು ಸ್ವಲ್ಪ ಕಷ್ಟದಾಯಕವಾಗಿದೆ ಹೇಳಲಿಕ್ಕೆ. ಓಕೆ, ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ, ಸಾಂಪ್ರದಾಯಿಕ ಆಚರಣೆ ಮತ್ತು ಶಕ್ತಿ ದೇವತೆಗಳ ಉಪಾಸನೆ ಇಲ್ಲಿ ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ? ಇಲ್ಲಿ ಸಾಂಪ್ರದಾಯಿಕವಾಗಿ ನಾವು ಸಾತ್ವಿಕವಾಗಿ ಇದೇನಪ್ಪ ಅಂದರೆ, ಅಘೋರ ಪದ್ಧತಿ ಅಂದರೆ ಎಲ್ಲ ನಿಶಾ ಕಾಲದಲ್ಲಿ ಮಾಡ್ತಕ್ಕಂಥದ್ದು. ಉಷಾ ಕಾಲದಲ್ಲಿ ಮಾಡಲ್ಲ ಇದನ್ನು, ಯಾವುದೇ ಕಾರಣಕ್ಕೂ ಉಷಾ ಕಾಲದಲ್ಲಿ ಮಾಡಲ್ಲ. ಅದರಲ್ಲೂ ಕೂಡ ನಮ್ಮ ರಾಜ್ಯ ಕಾಸರಗೋಡು ಮತ್ತು ನಾವು ಮಲ್ಪುರಂ ಅಂತೇಳಿ ಒಂದು ಕೇರಳ ರಾಜ್ಯದಲ್ಲೂ ಕೂಡ ವಿಶೇಷವಾಗಿ ಭಗವತಿ ಟೆಂಪಲ್ ಇದೆ, ಚುಟಾನಕೆರೆ ಭಗವತಿ ಟೆಂಪಲ್. ಅಲ್ಲೆಲ್ಲ ಮಾಡ್ತಕ್ಕಂಥ ಪದ್ಧತಿ ಇದೆ. ಮಡೈಕಾವ್ ಭಗವತಿ ಟೆಂಪಲ್ ಇದೆ. ಅಲ್ಲೆಲ್ಲ ಏನಂದರೆ, ಇದಕ್ಕೆ ತನ್ನದೇ ಆದಂಥ ಪ್ರಾಮುಖ್ಯತೆ ಮತ್ತು ವೈಶಿಷ್ಟ್ಯತೆಗಳನ್ನು ಇಟ್ಕೊಂಡು ಆ ಅನುಷ್ಠಾನ ಪದ್ಧತಿಯಲ್ಲಿ ಬಂದಿರತಕ್ಕಂಥದ್ದು ವಂಶ ಪರಂಪರೆಯಾಗಿ ಬಂದಿರತಕ್ಕಂಥವ್ರು ಇದ್ದಾರೆ. ನಾವು ಬಿಹಾರಲ್ಲಿ ಗೋಪಾಲ್ಪುರ ಅಂತ ಗೋಪಾಲ್ದಾಸ್ ಅಂತಿದೆ, ಅಲ್ಲೂ ಅಷ್ಟೇ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಕುಟುಂಬಗಳಿದ್ದಾವಲ್ವ, ಇದು ಇವತ್ತಿನಿಂದ ಬಂದಿರತಕ್ಕಂಥದ್ದು. ಶತಶತಮಾನಗಳಿಂದ ಅವರು ಇದೇ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ, ಯಾಕೆಂದರೆ ಇವತ್ತಿನ ಲೌಕಿಕ ಪ್ರಪಂಚಕ್ಕೆ ಸ್ವಲ್ಪ ಏನಂದರೆ ಇದನ್ನು ಎಲ್ಲರೂ ಕೂಡ ಕಲಿತಾ ಇರ್ತಕ್ಕಂಥ ಒಂದು ಇದಕ್ಕೆ ಬಂದುಬಿಟ್ಟಿದ್ದಾರೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ನೀವು ಬನ್ನಿ, ನೀವು ಕಲೀರಿ, ನೀವೇ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿ, ಇದೊಂದು ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ನೋಡಿ, ಒಂದು ಯಾವುದೇ ದೇವತಾ ಉಪಾಸನೆಗಳನ್ನು ಮಾಡಬೇಕಾದ್ರೆ ನಮಗೆ ಅದರದೇ ಆದಂಥ ವೈಶಿಷ್ಟ್ಯತೆ ಇರುತ್ತೆ. ಶ್ರದ್ಧೆ ಮತ್ತು ಭಕ್ತಿಯ ಒಟ್ಟಿಗೆ ನೀವು ನಡ್ಕೊಳ್ಳುವಂಥ, ಯಾಕೆಂದರೆ ನಾನು ಕಲ್ತಿದ್ದೀನಿ ಅಂತೇಳಿ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ, ಈಗ ನನ್ನ ಹತ್ರ ಒಂದಷ್ಟು ದುಡ್ಡಿದೆ ಅಂತ ಇಟ್ಕೊಳ್ಳಿ, ನನ್ನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಏನು ಬೇಕಾದರೂ ಕೊಂಡ್ಕೊಳ್ಬೋದು ಅಂತಕ್ಕಂಥ ಮನಸ್ಥಿತಿ ಪರಿವರ್ತನೆ ಆಗುತ್ತೆ. ಹಾಗೆ ಈ ಶಾಸ್ತ್ರದಲ್ಲೂ ಕೂಡ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಬಂದುಬಿಟ್ಟು ನೀವು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾಗಿರೋದು ನೀವು ತಗೊಳ್ಳಿ. ಪ್ರತಿಯೊಬ್ಬರು ಅವ್ರವ್ರ ರಕ್ಷಣೆ ಮಾಡ್ಕೊಂಡು ಬಿಟ್ಟರೆ, ಅವ್ರವ್ರ ರೈತರು ಅವ್ರವರೇ ಬೆಳ್ಕೊಂಡು ಅವ್ರವರೇ ತಿನ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ, ಬೇರೆಯವ್ರ ಪರಿಸ್ಥಿತಿ ಏನಾಗುತ್ತೆ? ಅದು ಇದೇನಾಗುತ್ತೆ, ಹೆಚ್ಚಿನ ಮಾತ್ರದಲ್ಲಿ ಒಳ್ಳೇದಾಗೋದಕ್ಕಿಂತ ಕೆಟ್ಟದೇ ಆಗುತ್ತೆ. ಯಾರು ಈಗ, ಯಾಕೆಂದರೆ ಇಂದಿನ ಕಾಲದಲ್ಲೆಲ್ಲ ಇವತ್ತಿನ ಜ್ಯೋತಿಷಿಗಳಿಗೆ ಸಂಬಂಧಪಟ್ಟ ಹಾಗೆ, ಹಿಂದೆ ಹೋದಾಗ, ನಾವೆಲ್ಲ ಚಿಕ್ಕವರಿದ್ದಾಗ ಒಂದು 40-45 ವರ್ಷದ ಕೆಳಗಡೆ ಹೋದಾಗ ಏನಾಗ್ತಿತ್ತು, ಊರಿಗೆ ಒಬ್ಬರು ಇರ್ತಿದ್ರು, ಒಂದು 4-5 ಹಳ್ಳಿಗಳಿಗೆ ಒಬ್ಬರು ಮಾತ್ರ ಇರ್ತಿದ್ರು. ಅವ್ರು ಪಂಚಾಂಗ ನೋಡ್ತಿದ್ರು, ಎಲ್ಲರೂ ಕೂಡ ವರ್ಷಫಲವನ್ನು ಕೇಳ್ತಿದ್ರು. ಈಗ ಏನಾಗಿದೆ, ಪ್ರತಿನಿತ್ಯವೂ ರಾಶಿಫಲ ಹೇಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಕಾಲಾಯ ತಸ್ಮೈ ನಮಃ ಅಂತೇಳಿ. ಹಾಗಾಗಿ ಏನಾಗುತ್ತಪ್ಪ ಅಂದರೆ, ಕಾಲಮಾನಕ್ಕೆ ನಾವು ಅನುಸಾರವಾಗಿ ನೋಡಿದಾಗ ಇದು ಗೌಪ್ಯವಾಗಿ ಬಂದಿರತಕ್ಕಂಥದ್ದು. ಯಾಕಂದರೆ ಶಂಕರ ಭಾಗವತರ ನಂತರ, ಯಾಕಂದರೆ ಸಾಕ್ಷಾತ್ ಪರಮೇಶ್ವರನ ಅಪರಾವತಾರವಾಗಿರ್ತಕ್ಕಂಥ ಶಂಕರ ಭಾಗವತರೇ ಇದರಲ್ಲಿ ಸಿಲುಕಿಕೊಂಡು ತೊಂದರೆಗಳಿಗೆ ಅನುಭವಿಸಿರ್ತಕ್ಕಂಥದ್ದು ಕೂಡ ಇದೆ. ಶಾರದಾ ತಿಲಕವನ್ನು ಓದಿದಾಗ ಇದನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅಂತಕ್ಕಂಥ ಅವಗಾಹನೆ ಹುಟ್ಟುತ್ತೆ. ಮತ್ತು ಏತಕ್ಕೋಸ್ಕರ ಇದರ ಸಾಧನೆಯನ್ನು ಮಾಡಬೇಕಂತಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂದರೆ, ನಾವು ಮುಖ್ಯವಾಗಿ ಇದಕ್ಕೆ ಪ್ರಧಾನ ದೇವತೆ ಕಾಳಿ. ಈಗ ದಕ್ಷಿಣ ಕಾಳಿ, ಸ್ಮಶಾನ ಕಾಳಿ ಅಂತೇಳಿ ಶವಸಾಧನೆಯಲ್ಲಿ ಮಾಡುತ್ತೆ. ಈಗ ಶಿವನಿಗೆ ಶಕ್ತಿ ಇದ್ದರೆ ಮಾತ್ರ ಶಿವ ಆಗ್ತಾನೆ, ಇಲ್ಲ ಅಂದ್ರೆ ಅವನು ಶವ ಆಗ್ಬಿಡ್ತಾನೆ. ಹಾಗಾಗಿ ಶಕ್ತಿ ಸಾಧನೆ ಕೌಲಾಚಾರದಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಕೌಲಾಚಾರ, ಅದರಲ್ಲೂ ಕೂಡ ಅಘೋರ ಪಂಥತಿ, ನಾಗ ಪಂಥತಿ ಅಂತೇಳಿ ಪಂಥತಿಗಳು ಬೇರೆ ಇದ್ದಾವೆ. ಈಗ ನಾವು ಉತ್ತರ ಪ್ರದೇಶ ಅಥವಾ ಬೇರೆ ಕಡೆ ಹೋದಾಗ, ಹಿಮಾಚಲ ಪ್ರದೇಶ ಆ ಕಡೆಲ್ಲ ಹೋದಾಗ, ಅಥವಾ ಕೈಲಾಸ ಮಾನಸ ಸರೋವರ, ಆದಿಶಂಕರ, ಇಲ್ಲೆಲ್ಲ ಆದಿ ಕೈಲಾಸ ಈ ಕಡೆಲ್ಲ ಹೋದಾಗ ಕೆಲವು ಪಂಥತೆಗಳಿದ್ದಾವೆ. ಅವ್ರು ಯಾರು ಕೂಡ ಜಗತ್ತಿನೊಟ್ಟಿಗೆ ಅವ್ರ ಒಡನಾಟನೇ ಇರಲ್ಲ. ಅವರಾಯಿತು ಅಂದರೆ ಅವ್ರ ಸಾಧನೆ ಮೋಕ್ಷ ಸಾಧನೆ ಆಗಿ, ಇದು ಕೂಡ ಮೋಕ್ಷ ಸಾಧನೆಗೆ ಪ್ರಧಾನವಾಗಿರ್ತಕ್ಕಂಥದ್ದು. ಈಗ ನಾನು ಕಾಮಾಖ್ಯ ಸಂಪೂರ್ಣವಾಗಿ ಅಮ್ಮನವರ ಆರಾಧನೆ ಮಾಡೋದರಿಂದ ಅಲ್ಲಿ ವಿಶೇಷವಾಗಿ, ಯಾಕಂದರೆ ಯಾವತ್ತು ಭಾರತದಲ್ಲಿ ನಾನೆಲ್ಲೂ ನೋಡಿಲ್ಲ. ಆದರೆ ಉತ್ತರ ಭಾರತದಲ್ಲಿ, ಪೂರ್ವ ಭಾರತದಲ್ಲಿ ಕೆಲವೊಂದು ಜಾಗಗಳಲ್ಲಿ, ಈಗ ಕೋಲ್ಕತ್ತಾದಲ್ಲೂ ಕೂಡ ತಾರಾಪೀಠ ಇದೆ, ಇನ್ನು ನಲ್ಕೆಡೆ ಬಗಳಾಮುಖಿ ಇದೆ. ಈಗ ದಶಮಹಾವಿದ್ಯೆಯಲ್ಲಿ ಕಾಮಾಖ್ಯ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಆಕೆ ಒಂದು ಶಕ್ತಿ ಸ್ವರೂಪ. ಕಾಮಾಖ್ಯ ಅಂತಕ್ಕಂಥದ್ದು ವಿದ್ಯೆಯಲ್ಲಿ ಅಷ್ಟಾದಶ ಪೀಠಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಿಂದೆ ಎಲ್ಲ ಸ್ವಲ್ಪ ನಾವೊಂದು 10-12 ವರ್ಷಗಳ ಕೆಳಗಡೆ ನೋಡಿದಾಗ ಕರ್ನಾಟಕದವ್ರು ಯಾರು ಇರ್ತಾನೆ ಇರಲಿಲ್ಲ, ಸ್ವಲ್ಪ ಆಂಧ್ರದವ್ರು ಇರ್ತಿದ್ರು. ಇವಾಗ ಕರ್ನಾಟಕದವ್ರು ನೀವು ಪ್ರತಿ ತಿಂಗಳು ನಾನು ಹೋದಾಗಲೂ ಕೂಡ
ಕನಿಷ್ಠ ಅಂದರೆ 1,000 ಜನ ನನಗೆ ಸಿಗ್ತಾರೆ. ಅಂದರೆ ಅಷ್ಟು ಮಾತ್ರ ಸೋಷಿಯಲ್ ಮೀಡಿಯಾ ಅದು ಇವತ್ತಿನ ದಿವಸ ಅದು ಪ್ರಬುದ್ಧಮಾನಕ್ಕೆ ಬಂದಿದೆ. ಹಾಗಾಗಿ ಏನಂದರೆ ನಾವು ನೋಡಿದ ತಕ್ಷಣ ಆಗುತ್ತೆ ಅಂದ್ಕೊಳ್ತಕ್ಕಂಥದ್ದು ನಮ್ಮ ಮೂರ್ಖತನ. ಆದರೆ ಖಂಡಿತ ಇದರಿಂದ ಫಲಗಳನ್ನು ಕಾಣ್ತಕ್ಕಂಥ ಎಲ್ಲ ಅವಕಾಶಗಳಿರುತ್ತೆ. ಯಾವಾಗಪ್ಪ ಅಂದರೆ ನಮಗೀಗ ಕೆಲವು ಸಂದರ್ಭಗಳಲ್ಲಿ ಅಣ್ಣ ತಮ್ಮಂದರ ಮಧ್ಯದಲ್ಲಿ ವೈಮನಸ್ಸುಗಳಿದ್ದು ಬಿರುಕುಗಳುಂಟಾಗಿ ದಾಯಾದಿಗಳ ಮಧ್ಯದಲ್ಲಿ ಕೋರ್ಟ್ ಕೇಸುಗಳಿಗೆ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಏನು ಜಮೀನು ವ್ಯಾಜ್ಯಗಳನ್ನು. ಇದೇನಾಗುತ್ತೆ, ಅವರಿಗೆ ಪಾಪ ಸುದೀರ್ಘವಾಗಿ ಏನನ್ನು ಕೂಡ ಅವರು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಶತ್ರುತ್ವ ಬೆಳೆಸ್ಕೊಂಡಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಅವರನ್ನು ವಶೀಕರಣ ಮಾಡಿದಾಗ ಅವರು ಸರಿ ಹೋಗುತ್ತೆ, ಅವ್ರ ಕುಟುಂಬ ಸರಿ ಹೋಗುತ್ತೆ. ಗಂಡ ಹೆಂಡತಿರ ಮಧ್ಯದಲ್ಲಿ ಸಮಸ್ಯೆಗಳು ಬಂದಿರುತ್ತೆ, ಸಹಜವಾಗಿ ಬಂದೇ ಬರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ, ಯಾಕಂದರೆ ವಶೀಕರಣ ಅಂತಕ್ಕಂಥದ್ದು ಯಾವ್ಯಾವ ಸಂದರ್ಭಗಳಲ್ಲಿ ಮಾಡಬೇಕಂತಕ್ಕಂಥದ್ದು ಮಾತ್ರ ತಿಳಿಸ್ತಾ ಇದ್ದೀನಿ. ಇನ್ನು ವಿದ್ವೇಷಣೆ ಅಂತಕ್ಕಂಥದ್ದು ನಾವು ಮನುಷ್ಯನ ಮೇಲೆ ಪ್ರಯೋಗ ಮಾಡಬಾರ್ದು. ಮನೆಗಳಲ್ಲಿ ಭೂತ ಉಚ್ಚಾಟನ ಅಂತ ಮಾಡ್ತೀವಿ. ಭೂತಗಳ ಸಮಸ್ಯೆ ಪಟ್ಟು ಈಗ ಮನೆ ಕ್ಷೇತ್ರ ದೋಷಗಳು ಬಂದಾಗ ಭೂತೋಚ್ಚಾಟನ ಮಾಡ್ತೀವಿ. ಈ ಭೂತೋಚ್ಚಾಟನ ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ಕೇರಳ ಪದ್ಧತಿ ಅಂದರೆ ಗುರುದು ಪೂಜೆ ಅಂತ ಮಾಡ್ತೀವಿ. ಈಗ ಕೇರಳದಲ್ಲಿ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮುತ್ತಚ್ಚ ವಿಷ್ಣುಮಾಯ ಸ್ವಾಮಿ ಅಂತಕ್ಕಂಥವ್ನು. ವಿಷ್ಣುಮಾಯ ಅಂತಕ್ಕಂಥ ನಾವೆಲ್ಲ ಕೇಳ್ತಾ ಇದ್ದೀವಿ. ಆದರೆ ಅಲ್ಲಿ ಈಗ ಭೂತ ಪ್ರೇತ ಉಚ್ಚಾಟನಾದಗಳನ್ನು ಕೂಡ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಾವು ಬಗಲಾಮುಖಿಯನ್ನು ನಾವು ಪ್ರಾರ್ಥನೆ ಮಾಡಿದಾಗ ಶತ್ರು ಸಂಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಏನಾಗಿದೆ, ಯಾರೋ ಒಬ್ಬರು ಶ್ರೀಮಂತರಲ್ಲಿ ಬಂದಾದ ತಕ್ಷಣ ಆ ಎಲ್ಲ ಪರಂಪರೆಯಲ್ಲಿ ಶುರುವಾಗ್ಬಿಡುತ್ತೆ. ಈಗ ನಾವು ಗಿರಿವಲಂ ಪ್ರದಕ್ಷಿಣೆ ಅಂತ ಮಾಡ್ತೀವಿ, ಎಲ್ಲಿ ತಿರುವಣ್ಣಾಮಲೆಯಲ್ಲಿ ಮಾಡ್ತಕ್ಕಂಥದ್ದು ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಹೋದರೂ ಕೂಡ ಆಪೇಕ್ಷೆ ಇಟ್ಕೊಂಡೇ ಹೋಗ್ತಾರೆ. ಅಲ್ಲಿಗೆ ಯಾರು ಆಪೇಕ್ಷರಹಿತರಾಗಿ ಆ ತಿರುವಣ್ಣಾಮಲೆಗೆ ಗಿರಿಪ್ರದಕ್ಷಿಣೆಗೆ ಹೋಗ್ತಾರೆ ಅಂತ ಒಬ್ಬರನ್ನು ತೋರಿಸಿ ನೋಡೋಣ. ಎಲ್ಲರೂ ನಾನು ಒಳ್ಳೇದಾಗುತ್ತೆ ಅಂತ ಹೋಗ್ತಿದ್ದೀನಿ, ಒಳ್ಳೇದಾಗುತ್ತೆ ಅಂತ ಹೋಗ್ತಿದ್ದೀನಿ. ಆದರೆ ಒಳ್ಳೇದಾಗುತ್ತೆ ಆಗಲ್ಲ ಅಂತಲ್ಲ, ನೀನು ಮಾಡ್ತಾ ಇರ್ತಕ್ಕಂಥ ಕಾರ್ಯಾದಗಳು ಕೂಡ ಸನ್ಮಾರ್ಗದಲ್ಲಿದ್ದಾಗ ಅದಕ್ಕೆ ಫಲ ಸಿಗುತ್ತೆ. ಆದರೆ ನೀನು ದುರ್ಮಾರ್ಗದಲ್ಲಿ ಮನಸ್ಸು ತುಂಬ ಕ್ರೋಧ ಇಟ್ಕೊಂಡು, ಮನಸ್ಸು ತುಂಬ ಮನೆಯಲ್ಲೇ ಜಗಳಗಳಾಡ್ಕೊಂಡು, ಅಣ್ಣ ತಮ್ಮದ್ರ ಮೇಲೆ ದ್ವೇಷ ಭಾವನೆಗಳು ಇಟ್ಕೊಂಡು, ನೀನು ಅವ್ನಿಗೆ ಹಾಳಾಗಲಿ ಇವನು ಹಾಳಾಗಲಿ ಅಂತೇಳಿ ನೀನು ಅಲ್ಲೋದ್ರೆ ನೀನು ಗಿರಿವಲಂ ಪ್ರದಕ್ಷಿಣೆ ಮಾಡಿದ್ರು ನಿನಗೆ ಫಲ ಸಿಗಲ್ಲ. ನೀನು ಹೋಗಿ ಸಾಕ್ಷಾತ್ ವೈಕುಂಠ ಲೋಕವನ್ನು ನೋಡ್ಕೊಂಡು ನಾರಾಯಣನನ್ನು ದರ್ಶನ ಮಾಡ್ಕೊಂಡು ಬಂದರೂ ನಿಮ್ಗೆ ಫಲ ಸಿಗಲ್ಲ. ಬಹಳ ಮುಖ್ಯವಾಗಿ ಕೃಷ್ಣ ಅಂತಕ್ಕಂಥವ್ನು ಇದರ ವಿಶೇಷವಾಗಿ ಕೃಷ್ಣ ತಾರತಂತ್ರದಲ್ಲಿ ವಿಶೇಷವಾಗಿ ತಿಳಿಸಿರ್ತಕ್ಕಂಥವ್ನು. ಅವನು ಏನು ಹೇಳ್ತಾನಪ್ಪ ಅಂದರೆ, ಒಂದು ಕೃಷ್ಣನಾಮ ಎಷ್ಟೋ ಶತ್ರುಗಳ ಭಯ ನಿವೃತ್ತಿ ಆಗುತ್ತೆ. ಅಂದರೆ ಶತ್ರುಚ್ಛೇದೈಕ ಮಂತ್ರಂ ಸಕಲ ಮುಪನಿಷದ್ವಾಕ್ಯ ಸಂಪೂಜ್ಯ ಮಂತ್ರಂ ಅಂತ ಹೇಳುತ್ತೆ. ಅಂದರೆ ಸಕಲ ವಿಧದಲ್ಲೂ ಕೂಡ ಸನ್ಮಂಗಳವನ್ನು ಕೊಡ್ತಕ್ಕಂಥ ಮಂತ್ರ ಯಾವುದಾದಿದ್ರೆ ಕೃಷ್ಣ ಮಂತ್ರ ಅಂತ. ಅದಕ್ಕೆ ನಾವು ಸುದರ್ಶನ ಹೀಗೆ ಉಚ್ಚಾಟನಾ ವಿಧಾನವನ್ನು ಬಳಸಿ ನಾವು ಉಚ್ಚಾಟನೆ ಮಾಡಿದಾಗ, ಈಗ ಮನೆಗಳಲ್ಲಿ ಸಮಸ್ಯೆ ಇರುತ್ತೆ, ಹೆಣ್ಣು ಮಕ್ಕಳು ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತಾರೆ. ಇದೆಲ್ಲ ಸಮಸ್ಯೆಗಳಿಗೂ ಈಗ ರೋಗ ರುಜಿನಗಳಿಗೂ ಕೂಡ ಗ್ರಹಗಳೇ ಕಾರಕರಾಗಿರೋದ್ರಿಂದ ಗ್ರಹೋಚ್ಚಾಟನೂ ಕೂಡ ಮಾಡತಕ್ಕಂಥ ಪದ್ಧತಿ ಇದೆ. ಇದರಲ್ಲಿ ವಾಮಾಚಾರ ಅಂತಕ್ಕಂಥದ್ದು ನೀವು 1000 ಎಪಿಸೋಡ್ ಮಾಡಿದ್ರು ನಾನು ಮಾತನಾಡೋಷ್ಟು ವಿಚಾರಗಳು ಇರುತ್ತೆ. ಹಾಗಾಗಿ ವಾಮಾಚಾರ ಅಂತಕ್ಕಂಥದ್ದು ಹೇಳಿದ ತಕ್ಷಣ ಯಾರು ಭಯ ಪಡಬೇಕಾದದ್ದೇನಿಲ್ಲ. ಇನ್ನೊಂದು ಸಣ್ಣದಾಗಿ ಈಗ ರೆಮಿಡೀಸ್ ಅಂತಕ್ಕಂಥದ್ದು ನಾವು ಪರಿಹಾರಗಳನ್ನು ಕೊಟ್ಟಾಗ ಭಕ್ತಿ ಶ್ರದ್ಧೆಯಿಂದ ಅದನ್ನು ಮಾಡಿದಾಗ ನೀವೇನೋ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ಸಣ್ಣದಾಗಿ ಪರಿಹಾರಗಳು ಕೂಡ ನಿಧಾನ ಆದರೂ ಕೂಡ ಈಗ ನಮ್ಮ ಅನುಭವದಲ್ಲಿ ಅದು ಇರೋದರಿಂದ ಅನುಭವಪೂರ್ವಕವಾಗಿ ಸ್ವಲ್ಪ ಎಲ್ಲರಿಗೂ ಕೂಡ ಇದು ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಬ್ಜೆಕ್ಟನ್ನು ಮಾತನಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ. ಯಾಕಂದರೆ ಸಾವಿರಾರು ರೂಪಾಯಿ ಇನ್ನೊಬ್ಬರನ್ನು ಕೆಡಕು ಮಾಡಲಿಕ್ಕೆ ಇನ್ನೊಬ್ಬರನ್ನು, ಯಾಕಂದರೆ ಅವರು ಬಾಯಿಗೆ ಬಂದಂತೆ ಹೇಳಿ ತಗೊಳ್ತಾರೆ ದುಡ್ಡನ್ನು. 100 ರೂಪಾಯಿ ಖರ್ಚಾದರೆ 1000 ರೂಪಾಯಿ ತೊಗೊಳ್ತಾರೆ, 1000 ರೂಪಾಯಿ ಖರ್ಚಾದರೆ 10,000 ರೂಪಾಯಿ ತೊಗೊಳ್ತಾರೆ. ಯಾಕಂದರೆ ಅವರು ಕೂಡ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲ. ಅವರು ಕೂಡ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕಾಗುತ್ತೆ, ಇಲ್ಲ ಅಂದರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇದು ಏನಪ್ಪ ಅಂದರೆ ನಾವು ಬೈ ಫೋರ್ಸ್ಫುಲಿ ಅವರನ್ನು ಕರೆಸಿ ಕೂರಿಸಿ ಅವ್ರಿಗೆ ನಾವು ಮಾಡ್ತಕ್ಕಂಥ ಕೆಲಸಗಳಾಗಿರುತ್ತೆ. ದೇವತೆಗೆ ಉಪಾಸನೆಗಳಲ್ಲಿ ಸಾತ್ವಿಕ ಸ್ವರೂಪದಲ್ಲಿ ಪೂಜೆ ಮಾಡಿದಾಗ ಸಮಾಧಾನ ಸಿಗುತ್ತೆ. ನಾವು ರಾಜಸಿಕ ಪೂಜೆಗಳನ್ನು ಮಾಡಿದಾಗ ಏನೋ ಇದು ಆಗಲಿಲ್ಲಲ್ಲ ಅನ್ನುವಂಥ ಅಪೇಕ್ಷೆ ಉಟ್ಕೊಂಡ್ಬಿಡುತ್ತೆ. ಈಗ ಯಾರೋ ಒಬ್ಬರು ಬಂದರು, ನಮ್ಮ ಹತ್ರ ಬಂದರು, ಒಂದು ಹೋಮ ಮಾಡಿಸಿ ಗುರುಗಳೇ ಅಂತ ಹೇಳಿದ್ರು. ಹೋಮ ಮಾಡಿದಾಗ ನಾವು ಹೇಳ್ತೀವಪ್ಪ ನಿಮ್ಮ ಕರ್ಮ ಹೇಗಿದೆಯೋ ಅಂದರೆ ಯಜಮಾನಸ ಸತ್ಯಾಸಂತು ಕಾಮಾಹ ಅಂತೇಳಿ ಹೇಳುತ್ತೆ. ಯಜಮಾನನ ಸತ್ಯಪ್ರದವಾದಂಥ ಕಾಮನೆಗಳಿಗೂ ಮಾತ್ರ ಸಿದ್ಧಿ ಆಗಲಿ ಅಂತೇಳಿ ಮಂತ್ರದಲ್ಲಿ ಇರ್ತಕ್ಕಂಥದ್ದು. ನಾವೇನು ಮಾಡ್ತೀವಿ, ಇಲ್ಲ ಗುರುಗಳೇ ನನಗೊಂದು ಯಾವುದೋ ಇದು ಈ ಥರದ್ದು ಆಗಲೇಬೇಕು ಕೆಲಸ ಅಂತೇಳಿ ನಾವು ಮಾಡಿಸ್ತೀವಿ. ಮಾಡಿದಾಗ ಫಲ ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಈಗ ನಷ್ಟದ್ರವ್ಯ ಆದಾಗ ಕಾರ್ತಿವೀರ್ಯಾರ್ಜುನನ್ನ ಪ್ರಾರ್ಥನೆ ಮಾಡೋದು ಖಂಡಿತ ವೃದ್ಧಿ ಆಗುತ್ತೆ. ಆರೋಗ್ಯಕ್ಕೆ ಸಮಸ್ಯೆ ಬಂದಾಗ ನರಸಿಂಹನನ್ನು ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿದಾಗ ಆಗುತ್ತೆ. ಹೀಗೆ ಅನುಭವದಲ್ಲಿ ಮಾಡ್ತಕ್ಕಂಥ ಸಾತ್ವಿಕ ಪೂಜೆಗಳಲ್ಲಿ ನಿಧಾನ ಫಲ ಆದರೂ ಕೂಡ ಪ್ರಧಾನವಾಗಿ ಸಿಗುತ್ತೆ. ಇದು ಇನ್ಸ್ಟೆಂಟ್ ಫಲ ಸಿಗುತ್ತೆ. ಅದಕ್ಕೆ ವಾಮಾಚಾರ. ವಾಮ ಅಂದರೆ ನಾವು ಮುಖ್ಯವಾಗಿ ವಾಮ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಅಂತ. ಈಗ ಯಾವುದು ಡೈರೆಕ್ಟ್ ಎಂಟ್ರಿ ಇರಲ್ವೋ ನಾವು ಹಿಂಭಾಗಲಿಂದ ಹೋಗ್ತಕ್ಕಂಥದ್ದಕ್ಕೆ ವಾಮಾಚಾರ ಅಂತ ಕರೀತೀವಿ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟು ವಿಷಯಗಳು ಅಂತಂದರೆ ವಾಮಾಚಾರದ ಬಗ್ಗೆ ಎಲ್ಲರಿಗೂ ಇರುವಂಥ ಒಂದು ಯೋಚನೆ ಏನು ಅಂತಂದರೆ ಅದನ್ನು ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ತೋರಿಸ್ಕೊಟ್ಟಿದ್ದಾರೆ ಪ್ರಪಂಚಕ್ಕೆ. ಆದರೆ ಇದರಿಂದ ಯಾವ ರೀತಿಯಾಗಿ ಫಲಗಳನ್ನು ಪಡ್ಕೊಳ್ಬೋದು, ಯಾವ ರೀತಿಯಾಗಿ ವಾಮಾಚಾರವನ್ನು ಆಚರಣೆ ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ
ಸುಖಿನೋ ಭವಂತು. ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.